ಅನ್ನೋದು ಇದು ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇದೆ, ಮುಂದೆ ಇನ್ನೂ ಡೆವಲಪ್ಮೆಂಟ್ ಆಗಬೇಕು ಅಂದ್ರೆ ಏನ್ ಮಾಡಬೇಕು ಅನ್ನೋ ವಿಷಯದ ಬಗ್ಗೆ ನಾವು ಮಾತಾಡಬೇಕಾಗುತ್ತೆ. ಹಾಗಾಗಿ ಇನ್ನಷ್ಟು ಡೆವಲಪ್ಮೆಂಟ್ ಹೇಗೆ ಆಗಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷದಿಂದ ಒಂದು ಪ್ರಣಾಳಿಕೆಯನ್ನೇ ತಯಾರು ಮಾಡಿದ್ದಾರೆ. ಅದು ಏನೇನು ಕೆಲಸಗಳು ಈ ಭಾಗದಲ್ಲಿ ಆಗಬೇಕು ಅಂತ ಒಂದು ಪಟ್ಟಿಯನ್ನು ಕೂಡ ಮಾಡಿ ಇವತ್ತು ಆ ಪಟ್ಟಿಯನ್ನ ನಾವು ಅಧಿಕೃತವಾಗಿ ಬಿಡುಗಡೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಮುಂದೆ ಏನೇನು ಕೆಲಸಗಳು ಇದ್ದಾವೆ ಅಂತ ಅದನ್ನ ಮಾನ್ಯ ವಿಆರ್ ಸುದರ್ಶನ್ ಅವರು ಈಗಾಗಲೇ ಹೋಗಿ ಮುಖ್ಯಮಂತ್ರಿಗಳ ಕೈಗೂ ಕೂಡ ಕೊಟ್ಟು ಬಂದು ಈ ಕೆಲಸಗಳನ್ನ ಮಾಡಿ ಕೊಡಬೇಕು ಅಂತ ನಿಮ್ಮ ಪರವಾಗಿ ಅವರೆಲ್ಲರೂ ಸುದರ್ಶನ್ ಅವರು, ಮಂಜಣ್ಣವರು, ನಜೀರಪ್ಪತ್ ಅವರು ಹೋಗಿ ಸಿಎಂ ಅವರಿಗೆ ಭೇಟಿ ಮಾಡಿ ನಮ್ಮ ವೇತನದ ಕುಟುಂಬದ ಅಭಿವೃದ್ಧಿಗೆ ಈ ಕೆಲಸಗಳನ್ನು ಮಾಡಿಕೊಡ್ಬೇಕು ಅಂತ ಒತ್ತಾಯ ಮಾಡಿ ಆ ಒಂದು ಪಟ್ಟಿಯನ್ನ ಇವತ್ತು ಬಿಡುಗಡೆ ಮಾಡಿದ್ದಾರೆ. ನನಗೂ ಇದರಲ್ಲಿ ಕೆಲವು ಜವಾಬ್ದಾರಿಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಈ ಭಾಗದಲ್ಲಿ ಹಿಂದೆ ಏನು ಕೆಲವರಿಗೆಲ್ಲ ಹಕ್ಕುಪತ್ರ ಕೊಟ್ಟು ಆದ್ರೆ ಹಕ್ಕುಪತ್ರ ಪ್ರಕಾರ ಅವೆಲ್ಲ ಈ ಪಕ್ಕಾ ಖಾತೆ ಹಾಕ್ಬೇಕಾಗಿಲ್ಲ, ಪಕ್ಕಾ ಖಾತೆ ಆಗಿಲ್ಲ, ಸುಮ್ಮನೆ ಬುಕ್ಕಲ್ಲಿ ಎಂಟ್ರಿ ಮಾಡಿ ಇಟ್ಟಿದ್ದಾರೆ. ಅದನ್ನ ಸರಿ ಮಾಡಿಕೊಡ್ಬೇಕು, ಅವರೆಲ್ಲರಿಗೂ ಪಕ್ಕಾ ದಾಖಲೆಗಳನ್ನ ಮಾಡಿಕೊಡ್ಬೇಕು ಅಂತ ನನಗೂ ಕೂಡ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಈ ಭಾಗದಲ್ಲಿ ಆ ರೀತಿಯಾದಂತಹ ಎಷ್ಟು ಪಕ್ಕಾ ಖಾತೆಗಳು ಇದ್ದೇ ಇರುವಂತಹ ಆಸ್ತಿಗಳು, ಮನೆಗಳು ಇದ್ದಾವೆ. ಹಿಂದೆ ಆಗಿರುವಂತಹ ಮನೆಗಳು ಇನ್ಮೇಲೆ ಆಗೋಕಲ್ಲ. ಹಿಂದೆ ಗೋಮಾಳದಲ್ಲಿ ಕೆಲವರಿಗೆಲ್ಲ ನಮ್ಮ ತಂದೆಯವರಿದ್ದಾರೋ ನಾನಿದ್ದಾರೋ ಅವರಿಗೆ ಅಲ್ಲಿ ನಿವೇಶನಗಳನ್ನ ಕೊಟ್ಟಿದ್ದೇವೆ. ಆದ್ರೆ ಅವರಿಗೆ ಪಕ್ಕಾ ದಾಖಲೆಗಳು ಆಗಿಲ್ಲ. ಅದರಿಂದ ಅವರಿಗೆ ಏನ್ ದಾಖಲೆ ಸಿಗ್ತಾ ಇಲ್ಲ. ಅವುಗಳಲ್ಲಿ ಪಕ್ಕಾ ದಾಖಲೆಗಳನ್ನ ಮಾಡಿಕೊಡುವಂತಹ ಒಂದು ಜವಾಬ್ದಾರಿಯನ್ನ ನನಗೆ ಕೊಟ್ಟಿದ್ದಾರೆ. ಅದನ್ನ ಖಂಡಿತವಾಗಿ ಅವರೆಲ್ಲರಿಗೂ ಪಕ್ಕಾ ದಾಖಲೆಗಳನ್ನ ನಾವು ಮಾಡಿ ಕೊಡ್ತೇವೆ. ಅದಕ್ಕೆ ಬೇಕಾದಂತಹ ಸೂಚನೆಯನ್ನ ನಾನು ಅಧಿಕಾರಿಗಳಿಗೆ ಕೊಟ್ಟು ಆತನ ಎಷ್ಟು ಇದಾವೆ ಅವರೆಲ್ಲರಿಗೂ ಕೂಡ ಮನೆಗಳಿಗೆ ಅವರಿಗೆ ನಾಳೆ ಯಾವುದೂ ಕೂಡ ಕಾನೂನಿನ ತೊಡಕು ಬರದ ಹಾಗೆ ನೆಮ್ಮದಿಯಾಗಿ ಬದುಕುವ ಹಾಗೆ ಅವರು ವಾಸ ಇರ್ತಕ್ಕಂಥ ಸೂರು, ಆ ಸೂರಿಗೆ ಒಂದು ಗ್ಯಾರಂಟಿ ಕೊಡುವಂತ ಕೆಲಸ ನಾನು ಕೂಡ ಕಂದಾಯ ಇಲಾಖೆಯಿಂದ ಮಾಡಿಕೊಡ್ತೇನೆ ಅಂತಕ್ಕಂಥ ಮಾತನ್ನ ಹೇಳಿ ಇನ್ನು ಉಳಿದಾಗೆ, ಯಾಕೆಂದ್ರೆ ಈ ಮಣ್ಣಿನ ಋಣದಲ್ಲಿ ನಾನು ಬದುಕಿದ್ದೇನೆ, ನಮ್ಮ ಕುಟುಂಬನೂ ಕೂಡ ನೀವು ಸಾಕಿದ್ದೀರಿ. ಯಾವತ್ತಿದ್ರು ಎಲ್ಲೇ ಇದ್ರೂ ಕೂಡ ನಿಮ್ಮ ಜೊತೆಗೆ ನಾವು ಇದ್ದೇವೆ. ನಾವು ಸದಾ ಕಾಲ ನಿಮ್ಮ ಜೊತೆಗೆ ಇದ್ದೇವೆ. ಯಾಕೆಂದ್ರೆ ನಾವು ಏನೋ ಒಂದು ಇವತ್ತು ಈ ತರ ಬಂದು ಇಲ್ಲಿ ನಿಂತಿದ್ದೇವೆ. ಎಲ್ಲೇ ಆಗಲಿ, ಇಲ್ಲೇ ನಿಂತಿರ್ಬೋದು, ಬೇರೆ ನಿಂತಿರ್ಬೋದು, ನಮ್ಮನ್ನ ಕಾಲ ಮೇಲೆ ನಿಲ್ಲಿಸಿದಂತವರು ನೀವು ಈ ಭಾಗದ ಜನ. ಹಾಗಾಗಿ ಅದನ್ನ ನಾವೆಂದಿಗೂ ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಈ ಭಾಗದ ಅಭಿವೃದ್ಧಿಗೆ ನಮ್ಮ ಮಂಜಣ್ಣವರ ಜೊತೆಗೆ ಸುರೇಶ್ ಅವರು ಇದ್ದಾರೆ, ನಾನು ಇದ್ದೇನೆ, ಸುದರ್ಶನ್ ಅವರು, ಅನಿಲ್ ಅವರು, ನಜೀರಪ್ಪ ಸಾಹೇಬರು, ನಾವೆಲ್ಲರೂ ಕೂಡ ನಿಮ್ಮ ಜೊತೆಗೆ ಇದ್ದೇವೆ. ನೀವು ಈ ಚುನಾವಣೆಯಲ್ಲಿ ನಮ್ಮ 17 ಅಭ್ಯರ್ಥಿಗಳನ್ನ ಗೆಲ್ಲಿಸಿ ಕಾಂಗ್ರೆಸ್ ಮುನ್ಸಿಪಾಲಿಟಿಯನ್ನ ದಯವಿಟ್ಟು ಇಲ್ಲಿ ಸ್ಥಾಪಿಸಿ ಕೊಡಿ. ನಿಮಗೆ ಆಗ್ಬೇಕಾಗಿರೋ ಕೆಲಸ ಕಾರ್ಯಗಳಿಗೆ ನಾವು ನಿಮ್ಮ ಜೊತೆಗೆ ನಿಂತು ಮಾಡ್ತೇವೆ ಅಂತ ತಮ್ಮಲ್ಲಿ ಮನವಿ ಮಾಡಿ ನಾನು ಮಾತಿಗೆ ವಿರಾಮ ಕೊಡ್ತೇನೆ. ನಾನು ಕೂಡ ಬೆಂಗಳೂರಿಗೆ ಹೋಗಬೇಕಾಗಿರೋದ್ರಿಂದ ಈ ಸಭೆಯಿಂದ ಮುಂದಿನ ಕಾರ್ಯಕ್ರಮಕ್ಕೆ ತೆರಳೋದಕ್ಕೆ ನಾವು ಅವಕಾಶವನ್ನು ಮಾಡಿ ಕೊಡಬೇಕು ಅಂತ ಆಶೀರ್ವಾದ ಮಾಡಬೇಕು. ಭವಿಷ್ಯದಲ್ಲಿ ಒಳ್ಳೆ ಬೆಳವಣಿಗೆಗೆ, ಒಳ್ಳೆ ಡೆವಲಪ್ಮೆಂಟ್ಗೆ ನೀವು ಕೈ ಜೋಡಿಸಿ ಒಂದು ನಾಟಿಯನ್ನ ಆಡಬೇಕು ಅಂತ ನಾನು ತಮ್ಮಲ್ಲಿ ಮನವಿಯನ್ನ ಮಾಡ್ತೇನೆ. ಮಾತಾಡಿದಂತಹ ಸ್ನೇಹಿತರೆಲ್ಲ ಹೇಳಿದ್ರು, ಈಗ ಆಲ್ರೆಡಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ 4.5 ಕೋಟಿ ಕನ್ನಡಿಗರಿಗೆ 4.5 ಕೋಟಿ ಕನ್ನಡಿಗರಿಗೆ ನೇರವಾಗಿ ಅವರ ಕೈಗೆ ಶಕ್ತಿ ಬಲ ಕೊಡ್ಲಿಕ್ಕೆ, ಅವರ ಕೈಗೆ ಶಕ್ತಿ ಕೊಡ್ಲಿಕ್ಕೆ, ಅವರ ಅಕೌಂಟಿಗೆ ದುಡ್ಡು ಹಾಕುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಅದು ಗೃಹಲಕ್ಷ್ಮಿ ಇರ್ಬೋದು, ಅನ್ನಭಾಗ್ಯ ಇರ್ಬೋದು. ನಮ್ಮ ಸರ್ಕಾರ ಬಂದು 2 ವರ್ಷ ಆಯ್ತು. 2 ವರ್ಷದಲ್ಲಿ 1 ಲಕ್ಷ ಕೋಟಿ, 2 ವರ್ಷದಲ್ಲಿ 1 ಲಕ್ಷ ಕೋಟಿ. ಇನ್ನೊಂದಾಗಿ ಹೇಳ್ತೇನೆ, 2 ವರ್ಷದ ಅವಧಿಯಲ್ಲಿ 1 ಲಕ್ಷ ಕೋಟಿ ರೂಪಾಯಿ 4.5 ಕೋಟಿ ಕನ್ನಡಿಗರ ಕೈಗೆ ನೇರವಾಗಿ ಹಾಕಿದ್ದೀವಿ. ನಿಮ್ಮ ಕೈಗೆ ನೇರವಾಗಿ ಕೊಡ್ತೀವಿ. ಇದರಲ್ಲಿ
ಪರ್ಸೆಂಟೇಜ್ ಬಿಸ್ನೆಸ್ ಇಲ್ಲ. ನೇರ